ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ನಿರ್ದೇಶಕನಾಗಿರ್ತೇನೆ. ನಾವು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಇಲ್ಲಿ ಅಮ್ಮನ ದರ್ಶನಕ್ಕೆ ಬರ್ತಾ ಇದ್ದೇವೆ. ನಾವು ಎಣಿಸಿದಂಥ ಕೆಲಸ ಕಾರ್ಯವನ್ನು ರಾಜರಾಜೇಶ್ವರಿ ಅಮ್ಮನವರು ಒಳ್ಳೆ ರೀತಿಯಲ್ಲಿ ನಮಗೆ ನಡೆಸಿಕೊಟ್ಟಿದ್ದಾರೆ. ಇಲ್ಲಿ ಭಕ್ತಿಯಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಆ ಕೆಲಸವನ್ನು ಅವರು ನೆರವೇರಿಸಿಕೊಡ್ತಾರೆ. ಅದು ನಮಗೆ ಆಗಿದೆ. ಹಾಗೆ ಇವತ್ತು ಕೂಡ ನಾವು ಅಮ್ಮನವರ ಸೇವೆ ಮಾಡಲು ಸಾಧಾರಣ 3 ಗಂಟೆಯಿಂದ 11 ಗಂಟೆ ತನಕ ನಮಗೆ ಗ್ಯಾರೇಜ್ ಮಾಲಕರ ಸಂಘದ ಸರ್ವ ಸದಸ್ಯರಿಗೆ ಅನುವು ಮಾಡಿಕೊಟ್ಟಿದ್ದಾರೆ. ನಾವು ಸಾಧಾರಣ ಒಂದು 50ರಿಂದ 60 ಮಂದಿ ಬಂದಿದ್ದೇವೆ. ಅದರಲ್ಲಿ BC ರೋಡ್ನವರು ಬಂದಿದ್ದಾರೆ, ಹಾಗೆ ಉಡುಪಿಯವರು, ನಮ್ಮ 2 ಡಿಸ್ಟಿಕ್ನವರು ಎಲ್ಲರೂ ನಾವು ಬಂದಿದ್ದೇವೆ. ನಮಗೆ ಈ ಅವಕಾಶವನ್ನು ಆ ದೇವರೇ ಕೊಟ್ಟಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇವೆ. ಈ ಕ್ಷೇತ್ರದ ವಿಷಯ ಅಂದರೆ ನಾನು ಹೀಗೆ ಹೇಳಿದಾಗೆ ನಮ್ಮ ಕುಟುಂಬ ಸಮೇತ ನಾವು ಇಲ್ಲಿ ಬಂದು ಪ್ರಾರ್ಥನೆ ಮಾಡುವುದು. ಯಾವುದೇ ಕೆಲಸ ಆಗಬೇಕಾದ್ರೂ ಅದನ್ನು ಆ ದೇವರು ನಮಗೆ ನೆರವೇರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಈ ಕ್ಷೇತ್ರವು ಪವಿತ್ರವಾದ ಸ್ಥಳ. ಈ ಪವಿತ್ರವಾದ ಸ್ಥಳದಲ್ಲಿ ಯಾರು ಭಕ್ತರು ಬಂದಿದ್ದಾರೆ ಅವರು ಎಣಿಸಿದಂಥ ಕೆಲಸ ಕಾರ್ಯವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡಲಿ, ಇನ್ನೂ ಕ್ಷೇತ್ರವು ಬೆಳಗಲಿ ಎಂದು ಅಮ್ಮನವರ ಹತ್ರ ಪ್ರಾರ್ಥಿಸ್ತೇವೆ. ನಮಗೆ ಮಾತನಾಡ ಅವಕಾಶ ಕೊಟ್ಟ ನಿಮಗೆ ವಂದಿಸ್ತೇವೆ. ವರನು ನಟ್ಟುವೆ ದೇವಿ ವರನು ನಟ್ಟುವೆ, ವರನು ನಟ್ಟುವೆ ದೇವಿ ವರನು ನಟ್ಟುವೆ, ಸರುವೆರಗುಲೈರೆ ನೊಂಜಿ ಕರುಣ ಬರ್ಸ ದೊರೆಯಡಂದು ವರನು ನಟ್ಟುವೆ ದೇವಿ ವರನು ನಟ್ಟುವೆ, ಸರುವೆರಗುಲೈರೆ ನೊಂಜಿ ಕರುಣ ಬರ್ಸ ದೊರೆಯಡಂದು ವರನು ನಟ್ಟುವೆ ದೇವಿ ವರನು ನಟ್ಟುವೆ, ವರನು ನಟ್ಟುವೆ ದೇವಿ ವರನು ನಟ್ಟುವೆ. ನಾವು ಸುಮಾರು 5 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಆದರೆ ಈ ದೇವಿ ಸ್ಥಳದಲ್ಲಿ ಏನು ಬೇಡ್ಕೊಳ್ತೀವಿ ನಾವು ಅದೆಲ್ಲ ಸಕ್ಸಸ್ ಆಗಿದೆ. ಆದ ಕಾರಣದಿಂದ ಈ ಊರಿನಲ್ಲಿ ಒಂದು ಹಿಂದುತ್ವ ಅನ್ನೋದೊಂದು ಭಾಳ ಇದೆ. ಅದಕ್ಕೋಸ್ಕರ ಈ ಜೀರ್ಣೋದ್ಧಾರ ಆಗಿ ಈ ಥರ ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲಿ ಸತ್ಯ ಅನ್ನೋದು ತುಂಬಿ ತುಳುಕ್ತಾ ಇದೆ. ಅದ್ರ ಬಗ್ಗೆ ಒಂದು ಮಾತಿಲ್ಲ. ನಾವು ಎದೆ ತಟ್ಟಿ ಹೇಳ್ತೇನೆ, ಇಲ್ಲಿ ನಿಜವಾದಂಥ ಸತ್ಯ ಇರೋದಂದರೆ ಇಲ್ಲಿ ಪೊಳಲಿ ರಾಜರಾಜೇಶ್ವರಿ ಅಂದರೆ ನನಗೆ ತಿಳಿದ ಮಟ್ಟಿಗೆ ನಾನು ಸಾಮಾನ್ಯ ದೇವಸ್ಥಾನ ನೋಡಿದ್ದೀನಿ. ಇಲ್ಲಿ ಏನೇ ಬೇಡಿದರೂ ನಮಗೆ ಎಲ್ಲ ಸಕ್ಸಸ್ ಆಗ್ತದೆ, ಒಳ್ಳೆಯದಾಗಿದೆ. ಇದು ಜೀರ್ಣೋದ್ಧಾರ ಆಗುವಾಗಲೂ ಬಂದಿದ್ದೆ, ಆದರೆ ಈ ರೀತಿ ಇಷ್ಟು ಇಂಪ್ರೂವ್ಮೆಂಟ್ ಆಗ್ತದಂತ ನಾನು ಕನಸು ಕಾಣಿರಲಿಲ್ಲ. ಆ ಥರ ಒಂದು ಏನೋ ಒಂದು ದೇವಿದು ಮಹಿಮೆ ಆ ಥರ ಇದೆ. ಅದಕ್ಕೆ ತುಂಬ ಥ್ಯಾಂಕ್ಸ್. ಪೊಳಲಿ ಶ್ರೀ ರಾಜರಾಜೇಶ್ವರಿಯ ಸನ್ನಿಧಾನದಲ್ಲಿ ನಾನು ನಿಂತಿದ್ದೇನೆ. ನಿಜವಾಗಿ ಕೂಡ ಒಂದು ಅದ್ಭುತ ಮಾಯಾ ಲೋಕವನ್ನು ನೋಡಿದಂತಹ ಅನುಭವ ಆಗ್ತಾ ಉಂಟು. ಇದೊಂದು ಸ್ವರ್ಗಲೋಕ ಅಂತ ಹೇಳಿದರೆ ತಪ್ಪಾಗಲಾರದು. ಪೊಳಲಿ ಕ್ಷೇತ್ರವನ್ನು ಅವತ್ತು ನೋಡಿದ್ದಕ್ಕೂ ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನೋಡುವುದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸವಿದೆ. ಅಮ್ಮ ತಾಯಿ ಇನ್ನೇನೋ ಎದ್ದು ಬರ್ತಾಳ, ಭಕ್ತರ ಅಭೀಷ್ಟಗಳನ್ನೆಲ್ಲ ಈಡೇರಿಸ್ತಾಳೋ ಎನ್ನುವಂತಹ ಭಾವನೆ ಬರ್ತಾ ಇದೆ. ಎಷ್ಟು ನೋಡಿದರೂ ಮನಸ್ಸಿಗೆ ಸಾಕಾಗೋದಿಲ್ಲ. ಅವಳನ್ನು ನೋಡಿದಷ್ಟು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇಷ್ಟೊಂದು ದೊಡ್ಡ ಸಭೆ ಸೇರಿದೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ, ಪಾರ್ಕಿಂಗ್ದ ಹಿಡಿದು ಎಲ್ಲ ರೀತಿಯ ಊಟ ಉಪಚಾರಗಳು ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. ಎಷ್ಟೋ ಲಕ್ಷ ಜನರು ಸೇರಿದರೂ ಕೂಡ ಬೇಕಾದಂಥ ಉತ್ತಮವಾದಂಥ ವ್ಯವಸ್ಥೆಯನ್ನು
ಪೊಲೀಸರು ಇಲ್ಲದೆ ಸ್ವಯಂ ಸೇವಕರು ಮಾಡ್ತಾ ಇರೋದು ಅಂತೇಳಿದರೆ ನಿಜವಾಗಿ ಕೂಡ ಇದು ಅದ್ಭುತ. ನಮ್ಮ ಯುವ ಜನರನ್ನು ಎಷ್ಟು ಪ್ರೋತ್ಸಾಹ ಮಾಡಿದರೂ ಸಾಲದು, ಅಷ್ಟು ಚೆನ್ನಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಕೂಡ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಬಹಳ ಚೆನ್ನಾಗಿ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಇಂತಹ ಯುವ ಜನತೆಗೆ ಆ ಪರಮಾತ್ಮ, ಆ ದೇವಿ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ನಾನು ಕೂಡ ಬೇಡ್ತಾ ಇದ್ದೇನೆ. ನನ್ನ ಅಮ್ಮ ನಿಜವಾಗಿಯೂ ಕಾಲು ನೋವಿನವರು. ಇಲ್ಲಿ ಬಂದಾಗಲೇ ಹೇಳಿದರು, ಅವರು ನಡೆಯುವುದು ಬೇಡ, ಅವರಿಗೆ ದೇವಸ್ಥಾನದವರೆಗೆ ರಿಕ್ಷಾದಲ್ಲಿ ಕಳಿಸ್ತೇವೆ ಅಂತ ಹೇಳಿದರು. ಆ ನಂತರ ಒಳಗೆ ಅಮ್ಮ ಲೈನಲ್ಲೇ ಬಂದರು. ಅಮ್ಮನೇ ಹೇಳ್ತಾ ಇದ್ದಾರೆ, ನನಗೇನೋ ಕಾಲು ನೋವೆಲ್ಲ ಗುಣ ಆದಾಗೆ ಅನ್ನಿಸ್ತಾ ಉಂಟು ಅಂತ. ನಾನು ಕೂಡ ಒಬ್ಬಳು ರೋಗಿ, ಆದ ಕಾರಣ ದೇವರ ದಯದಿಂದ ಇನ್ನಾದರೂ ನಮ್ಮ ರೋಗ ಎಲ್ಲ ವಾಸಿಯಾಗಿ ನಾವು ಆಗ್ಬೋದು ಅಂತ ನಮ್ಮ ಮನಸ್ಸು ಹೇಳ್ತಾ ಉಂಟು. ಹೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಹತ್ತೂರಿಗೆ ಹೆಸರುವಾದಂಥ ಕ್ಷೇತ್ರ, ಒಂದು ಪುಣ್ಯ ಕ್ಷೇತ್ರ, ಒಳ್ಳೆಯ ಕಾರಣಿಕದಿಂದ ಕ್ಷೇತ್ರ. ಹತ್ತೂರಿನ ಎಲ್ಲ ಕಡೆಯಿಂದ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ. ಅದರಿಂದ ಇದ್ದು ಹೆಚ್ಚು ಈ ಒಂದು ಕ್ಷೇತ್ರ ಪುಣ್ಯಪ್ರದ ದೊರಕಿ ತಣ್ಣು ಮನ ದನಗಳೆಲ್ಲರಿಂದ ಸಹಕರಿಸಿದರೆ ಒಂದು ಕರಾವಳಿಯಲ್ಲಿ ಒಂದು ಉತ್ತಮವಾದ ಒಂದು ಕ್ಷೇತ್ರ ಅಂದರೆ ಅದು ಅಮ್ಮ ರಾಜರಾಜೇಶ್ವರಿ. ವ್ಯವಸ್ಥಿತವಾಗಿ ನಡೆದುಕೊಂಡು ಬಂದೆ. ಇಲ್ಲಿನ ಸ್ವಯಂ ಸೇವಕರು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡ್ರೆ ಇಲ್ಲಿ ನಮ್ಮ ಬಂಟ್ವಾಲ್ನ ಶಾಸಕರಾದ ಶ್ರೀಯುತ ರಾಜೇಶ್ ನಾಯ್ಕ ಉಳಿಪಾಡಿಯವರ ನೇತೃತ್ವದಲ್ಲಿ ಈ ಒಂದು ಸುಂದರವಾದ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ. ನಾವು ಸುಮಾರು 1 ಗಂಟೆಯಿಂದ ಈಚೆಗೆ ಈ ಸಾರಥಿಯಲ್ಲಿ ಬಂದಿದ್ದೇವೆ. ಅದು ತಾಯಿಯ ದರ್ಶನ ಆಗಿದೆ ನಮಗೆ. ಇಲ್ಲಿ 1 ಕಿಲೋಮೀಟರ್ ಎಲ್ಲ ಕೌಂಟ್ರು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಒಂದು ನಂಬರಿಂದ 15 ನಂಬರ್ವರೆಗೆ ಪಾರ್ಕಿಂಗ್ ವ್ಯವಸ್ಥೆ, ಅದು ಯಾವುದೇ ಒಂದು ನಮ್ಮ ವಾಹನ ಮಿಸ್ಟಿಗೆ ಆಗಲಿಕ್ಕೆ ಸಾಧ್ಯವಿಲ್ಲ, ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅನ್ನದಾನ ವ್ಯವಸ್ಥೆಯು ನಿರಂತರವಾಗಿ ನಡೆಯುತ್ತದೆ. ಅದು ಕೂಡ ಯಾವುದೇ ತೊಂದರೆ ಇಲ್ಲ. ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಅನ್ನ ಛತ್ರದಲ್ಲಿ ಸೇವೆ ಸಿಗ್ತಾ ಉಂಟು.